ನಮಸ್ಕಾರ. ನೀವು ವೀಕ್ಷಿಸುತ್ತಿದ್ದೀರಿ ಬೆಂಗಳೂರು ಸಮಾಚಾರ ಸುದ್ದಿವಾಹಿನಿ. ರಾಜಧಾನಿ ಬೆಂಗಳೂರಿನಿಂದ ಈ ಹೊತ್ತಿನ ಒಂದು ಪ್ರಮುಖ ಸುದ್ದಿ ಪ್ರಸಾರವಾಗುತ್ತಿದೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರಿಗೆ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಸಿಗಬೇಕೆಂದು ಆಗ್ರಹಿಸಿ ಇಂದು ಹಲಸೂರಿನ ಐತಿಹಾಸಿಕ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಮಹಾಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಲಾಯಿತು. ಹಲಸೂರು ಕ್ಷೇತ್ರದ ಮಾಜಿ ನಾಮನಿರ್ದೇಶಿತ ಕಾರ್ಪೊರೇಟರ್ ಮರುಗನ್ ಅವರ ನೇತೃತ್ವದಲ್ಲಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸ್ಥಳೀಯ ಸಾರ್ವಜನಿಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ವೇಳೆ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕೆಲಸಗಳನ್ನು ಶ್ಲಾಘಿಸಿದ ಸಾರ್ವಜನಿಕರು ಭಗವಂತನಲ್ಲಿ ಅವರಿಗೆ ಸಚಿವ ಸ್ಥಾನ ಕರುಣಿಸಲೆಂದು ಪ್ರಾರ್ಥಿಸಿದ್ದರು. ಇಂದು ಸೋಮವಾರ ಜೂನ್ 8, 2026ರಂದು ಬೆಂಗಳೂರಿನ ಪ್ರಸಿದ್ಧ ಹಾಗೂ ಪುರಾತನ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಲಸೂರು ಮುಂಜಾನೆಯಿಂದಲೇ ಭಕ್ತರ ಮತ್ತು ಬೆಂಬಲಿಗರ ದಂಡು ಕಂಡುಬಂದಿತು. ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಅವರ ಉಜ್ವಲ ರಾಜಕೀಯ ಭವಿಷ್ಯ ಹಾಗೂ ಈ ಅವಧಿಯಲ್ಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲೆಂದು ಇಂದು ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ನಾಮನಿರ್ದೇಶಿತ ಕಾರ್ಪೊರೇಟರ್ ಮುರುಗನ್ ಅವರ ನೇತೃತ್ವದಲ್ಲಿ ನಡೆದ ಈ ಪೂಜೆಯಲ್ಲಿ ಭಾಗವಹಿಸಿದ ಸಾರ್ವಜನಿಕರು ರಿಜ್ವಾನ್ ಅರ್ಷದ್ ಅವರು ಸಚಿವರಾಗಲು ಸಂಪೂರ್ಣ ಅರ್ಹರಾಗಿದ್ದಾರೆ ಎಂದು ಒಕ್ಕೊರಲಿನಿಂದ ಆಶಿಸಿದರು. ಕ್ಷೇತ್ರದ ವ್ಯಾಪ್ತಿಗೆ ಬರುವ ಶಿವಾಜಿನಗರ, ಹಲಸೂರು, ಜಯಮಹಲ್, ಸಂಪಂಗಿರಾಮನಗರ ಮತ್ತು ವಸಂತನಗರ ಸೇರಿದಂತೆ ಎಲ್ಲಾ ಭಾಗಗಳಲ್ಲಿ ಶಾಸಕರು ನಡೆಸಿರುವ ಅಭಿವೃದ್ಧಿ ಕಾರ್ಯಗಳು ಜನರ ಮೆಚ್ಚುಗೆಗೆ ಪಾತ್ರವಾಗಿವೆ. ನಮ್ಮ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರು ಇಡೀ ವಿಧಾನಸಭಾ ಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ. ಮುಖ್ಯವಾಗಿ ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರು ಐತಿಹಾಸಿಕ ಕೆಲಸ ಮಾಡಿದ್ದಾರೆ. ಜೊತೆಗೆ ಸುಸಜ್ಜಿತ ಟೆಂಪೋ ನಿಲ್ದಾಣದ ನಿರ್ಮಾಣ ಹಾಗೂ ರಸ್ತೆಗಳ ಸುಧಾರಣೆಗೆ ಶ್ರಮಿಸಿದ್ದಾರೆ. ಶ್ರೀ ಸೋಮೇಶ್ವರ ಸ್ವಾಮಿ ಶಾಸಕರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ಕರುಣಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸಿದ್ದೇವೆ. ಇದರಿಂದ ಶಿವಾಜಿನಗರ ಹಾಗೂ ಇಡೀ ಬೆಂಗಳೂರಿನ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದೆ. ಅವರು ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಅಗತ್ಯವಿದೆ. बोलो रिजवान अरशद की, बोलो रिजवान अरशद की, बोलो राहुल गांधी की, बोलो सोनिया गांधी की, बोलो प्रियंका गांधी की, बोलो डीके शिव कुमार की, बोलो सिद्धरामैया की, बोलो कांग्रेस पार्टी की, बोलो रिजवान अरशद की, बोलो सोनिया गांधी की, बोलो राहुल गांधी की. ಫಸ್ಟು ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ನಮ್ಮ ಭಗವಂತ ಶಿವನಿಗೂ ನಮ್ಮ ನಮಸ್ಕಾರಗಳು. ಶಿವಾಜಿನಗರ ಕ್ಷೇತ್ರದ ರಿಜ್ವಾನ್ ಅರ್ಷದ್ ಅವರು MLA ಆಗಿದ್ದಾರೆ. ಇಲ್ಲಿ ಶಿವಾಜಿನಗರ ಕ್ಷೇತ್ರದ ರಿಜ್ವಾನ್ ಅರ್ಷದ್ ಅವ್ರ ಹೆಸರು ಮೇಲೆ ಅವ್ರಿಗೆ ಮಿನಿಸ್ಟ್ರು ಕೊಡಬೇಕಂತ ಅವ್ರ ಹೆಸರು ಮೇಲೆ ನಾವು ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಒಂದು ಅರ್ಚನೆ ಮಾಡಿ ಅವ್ರ ಹೆಸರು ಮೇಲೆ ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟ್ರು ಆಗಬೇಕಂತ ಪೂಜೆ ಮಾಡ್ತಾಯಿದ್ದೀವಿ. ಇದಕ್ಕೆ ಕಾರಣ ಏನಂದರೆ, ಇಷ್ಟು ಪೂಜೆ ಮಾಡೋದು ಕಾರಣ ಏನಂದರೆ, ಈ ಶಿವಾಜಿನಗರ ಕ್ಷೇತ್ರದಲ್ಲಿ ರಿಜ್ವಾನ್ ಅರ್ಷದ್ MLA ಆದ್ರ ಮೇಲೆ ನೋಡಿ, ಇಲ್ಲಿಂದ ಸ್ಟಾರ್ಟು, ಈ ಸೋಮೇಶ್ವರ ದೇವಸ್ಥಾನದಿಂದ ಸ್ಟಾರ್ಟು. ಇಲ್ಲಿ ನೋಡಿ ಯಾವ ಥರ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ನೀವು ನೋಡ್ಕೋಬೋದು. ಈ ಕಾಂಕ್ರೀಟ್ ರೋಡ್ ಆಗಲಿ ಮತ್ತು ತಾರ್ ರೋಡ್ ಆಗಲಿ 35 ವರ್ಷಕ್ಕೆ ಮುಂಚೆ ಪೈಪುಗಳು ಹಳೇದಾಗಿತ್ತು. ಆ ಪೈಪುಗಳೆಲ್ಲ ಎತ್ಬಿಟ್ಟು ಇವಾಗ ಹೊಸ ಪೈಪೆಲ್ಲ ಹಾಕಿ ಬಜಾರ್ ಸ್ಟ್ರೀಟು ಲೈಟ್ಸ್ ಎಲ್ಲ ಹಾಕಿ ಒಳ್ಳೆ ಕೆಲಸ ಮಾಡಿಕೊಟ್ಟವ್ರೆ. ಎರಡನೇದು, ನಮ್ಮ ಹಲಸೂರು ವಾರ್ಡ್ನಲ್ಲಿ ನಮ್ಮ ME ಗಾರ್ಡನಲ್ಲಿ ನಾವೆಲ್ಲ ಅಲ್ಲಿ ವಾಸ ಇರೋದು. ನಮ್ಮ ಫ್ರೆಂಡ್ ಸರ್ಕಲು, ನಮ್ಮ ಅಧ್ಯಕ್ಷರು, ನಮ್ಮ ಎಲ್ಲ ವಾರ್ಡ್ ಪ್ರೆಸಿಡೆಂಟು, ನಮ್ಮ ತಮ್ಮ, ನಮ್ಮ ಬಾಮೈದ ಎಲ್ಲರೂ ಅಲ್ಲೇ ಇರೋದು ನಾವು. ಅಲ್ಲಿ ಒಂದು ಸಮುದಾಯ ಭವನ ಮಾಡಿದ್ದಾರೆ. ಆಮೇಲೆ ಫುಟ್ಬಾಲ್ ಸ್ಟೇಡಿಯಂ ಮಾಡ್ತಾವ್ರೆ, ಪಾರ್ಕ್ಗಳು ಮಾಡ್ತಾವ್ರೆ, ಒಳಚರಂಡಿ ಕೆಲಸ ಮಾಡ್ತಾವ್ರೆ, ಒಳ್ಳೆ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡ್ತಾ ಬರ್ತಾವ್ರೆ. ಎರಡನೇದು, ಇಲ್ಲಿಂದ ಬಿಟ್ಟರೆ ನಮ್ಮ ಭಾರತೀನಗರಲ್ಲಿ ಶಕೀಲ್ ಅಹಮದ್ ಅಂತ ಭಾರತೀನಗರ ವಾರ್ಡು, ಆ ವಾರ್ಡಲ್ಲಿ ಒಂದು ಸಮುದಾಯ ಭವನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಶಿವಾಜಿನಗರದಲ್ಲಿ ಅಫೀಜಾ ಸ್ಕೂಲ್ ಅಂದ್ಬಿಟ್ಟು ಒಂದು ಸ್ಕೂಲ್ ಮಾಡಿ ಅಲ್ಲಿ ಒಂದು ಸಮುದಾಯ ಭವನ ಮಾಡಿದ್ದಾರೆ ಹೊಸದಾಗಿ. ತಮಿಳು, ಕನ್ನಡ, ಇಂಗ್ಲೀಷ್ ಸ್ಕೂಲ್ ಒಂದು ತಿಮ್ಯಾ ರೋಡಲ್ಲಿ ಮಾಡಿದ್ದಾರೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಡಿಗ್ರಿ ಕಾಲೇಜ್ ಮಾಡಿದ್ದಾರೆ. ಒಂದು ವಿಶೇಷವಾದ ವಿಷಯ ಹೇಳ್ಬೇಕಂದ್ರೆ, ನಮ್ಮ ಹಲಸೂರಲ್ಲಿ ಗುರುದ್ವಾರ ದೇವಸ್ಥಾನ ಐತಲ್ಲ, ಗುರುದ್ವಾರ ದೇವಸ್ಥಾನ ಕೆಳಗಡೆ ಡೌನಲ್ಲಿ ಒಂದು ಹೌಸಿಂಗ್ ಬೋರ್ಡ್ ಇತ್ತು. ತುಂಬ ವರ್ಷಗಳಿಂದ ಹೌಸಿಂಗ್ ಬೋರ್ಡು ಡೆಮಾಲೇಷನ್ ಕಂಡೀಷನಲ್ಲಿ ಇತ್ತು. ಆ ಡೆಮಾಲೇಷನ್ ಕಂಡೀಷನ್ ಇರೋ ಟೈಮಲ್ಲಿ ಆವಾಗ ಹೋಗಿ ನಮ್ಮ ಸಾಹೇಬರು, ಇದೇ ನಮ್ಮ ಅಂತೋನಿ ಅಂತ ಇದ್ದಾರೆ, ಅವರೆಲ್ಲ ಹೋಗಿ ನಮ್ಮ ಪಾರ್ಟಿ ವರ್ಕರ್ಸ್ ಎಲ್ಲ ಹೋಗಿ ಅದು ಡೆಮಾಲೇಷನ್ ಆಗಿರೋದನ್ನು ಹೌಸಿಂಗ್ ಬೋರ್ಡು ಮತ್ತೆ ಅವರಿಗೆ ಯಾವ ಥರ ಡೆಮಾಲೇಷನ್ ಮಾಡಿ ಅವರಿಗೆ ಕಟ್ಕೊಡ್ಬೇಕಂತ ಕೇಳಿದ್ರು. ಆವಾಗ ಅಲ್ಲಿ ವಾಸ ಇರೋದು ಜನ ಏನು ಮಾಡಿದ್ರು ಅಂದರೆ, ಅದು ಹೊಡೆದಾಕ್ಬಿಟ್ರೆ
ಮತ್ತೆ ಅದನ್ನು ಕೊಡ್ತಾರಾ ಇಲ್ವಾ ಅಂತ ಅವ್ರಿಗೆ ತುಂಬ ಅನುಮಾನ ಇತ್ತು. ಆದರೆ ನಮ್ಮ ಸಾಹೇಬರು ಒಂದ್ಸಲಿ ಅವ್ರನ್ನ ಎಲ್ಲರನ್ನೂ ಕರೆಸಿ ಒಂದು ಮೀಟಿಂಗ್ ಮಾಡಿ ನನ್ನ ನಂಬಿ ನೀವು ಒಂದ್ಸಲಿ ಅದನ್ನು ಡೆಮಾಲೇಷನ್ ಮಾಡಿ ನಿಮಗೆ ಮನೆ ಕಟ್ಕೊಡ್ತೀವಿ, ನನಗೆ ನಂಬಿ ಅದನ್ನು ಡೆಮಾಲೇಷನ್ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ರು. ಡೆಮಾಲೇಷನ್ ಆಯಿತು. ಡೆಮಾಲೇಷನ್ ಆಗಿದ ತಕ್ಷಣವೇ ಇವಾಗ ಅದು ಒಳ್ಳೆ ಅಪಾರ್ಟ್ಮೆಂಟ್ಸ್ ಥರ ಹೌಸಿಂಗ್ ಬೋರ್ಡ್ ಕಟ್ಟಿ ಅವರಿಗೆ ಒಳ್ಳೆ ಹೆಸರು ಬರೋ ಥರ ಅವರಿಗೆ ಹಕ್ಕುಪತ್ರನ ಇಶ್ಯೂ ಮಾಡಿಬಿಟ್ರು. ಅದಾಗಲಿ ಇವಾಗ ಅಲ್ಲಿಂದ ರಸಲ್ ಮಾರ್ಕೆಟು ಅದೇ ಥರ ಡೆಮಾಲೇಷನ್ ಕಂಡೀಷನ್ ಎಲ್ಲ ಐತೆ. ಆ ಡೆಮಾಲೇಷನ್ ಕಂಡೀಷನ್ ಅದೇ ಸ್ಟ್ರಕ್ಚರ್ ಬರಬೇಕಂತ ರಸಲ್ ಮಾರ್ಕೆಟನ್ನು ಇವಾಗ ಭಾಳ ಅದ್ದೂರಿಯಾಗಿ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡ್ತಾವ್ರೆ ನಮ್ಮ MLA ರಿಜ್ವಾನ್ ಅರ್ಷದ್ ಅವರು. ಇವಾಗ ಟೆಂಪೋ ಸ್ಟ್ಯಾಂಡ್ ಎಲ್ಲ ಕ್ಲಿಯರಾಗಿ ಮಾಡಿದ್ದಾರೆ. ಎರಡನೇದು ಏನಂದರೆ ನಮ್ಮ ಬೋರಿಂಗ್ ಹಾಸ್ಪಿಟ್ಲು ಫಸ್ಟು ಎಲ್ಲ ಕಟ್ಟಡ ಆಗ್ಬಿಟ್ಟೈತೆ. ಇವಾಗ ಒಂದು ಹೊಸದಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡಬೇಕಂತ ಅದನ್ನು ಮಾಡ್ತಾವ್ರೆ, ಅದನ್ನು ಇವಾಗ ಕಟ್ತಾವ್ರೆ. ಅದು ಮತ್ತು ಇವರಿಗೆ ಬಂದು ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ಇದ್ದರು, ಇವ್ರು ಮಾಜಿ ಪ್ರೆಸಿಡೆಂಟಾಗಿ ಇರ್ಬೋದು. ಆದರೆ ಇವರು 19 ವಯಸ್ಸು ಇವರಿಗೆ. ಆವಾಗಿಂದ NSUನಲ್ಲಿ ಕೆಲಸ ಮಾಡಿ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ಇವರು ಭಾಳ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ದೇವರು ಅವ್ರಿಗೆ ಅವಕಾಶ ಕೊಟ್ಟು 2 ಸಲ MP ಟಿಕೆಟ್ ಆಯಿತು, 1 ಸಲ MLC ಆಗಿದ್ದಾರೆ, ಇವಾಗ 2 ಸಲ MLA ಆಗಿ ಗೆದ್ದು ಬಂದವ್ರೆ, ಒಳ್ಳೆ ಮಾರ್ಜಿನಲ್ಲಿ ಗೆದ್ದು ಬಂದವ್ರೆ. ಆದರೆ ಇವ್ರಿಗೆ ಒಂದು ದುರಹಂಕಾರ, ಆಮೇಲೆ ಕೆಳಮಟ್ಟದವರು ಮೇಲ್ಮಟ್ಟದವರು ಅಂತ ನೋಡಲ್ಲ, ಎಲ್ಲರಿಗೂ ಒಂದೇ ಸಮಾನವಾಗಿ ಮಾತಾಡ್ತಾರೆ. ನಾನು ನೋಡಿದ್ದೀನಲ್ಲ, ಇವಾಗ ನಾನು ಅವ್ರ ಜೊತೆಯಲ್ಲಿ ಒಡನಾಟ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಾಗುತ್ತೆ. ಇನ್ನೊಂದು ಏನಂದರೆ ಇವಾಗ ಡಿಗ್ರಿ ಕಾಲೇಜೆಲ್ಲ ಎಲ್ಲೂ ಆಗ್ತಾಯಿಲ್ಲ, ಆದರೆ ಇವರು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅಂತ ಮಾಡಿದ್ದಾರೆ. ನೀವು ಕೇಳಿರ್ಬೋದು, ಎಲ್ಲ ಮೀಡಿಯಾನಲ್ಲಿ ಬಂದಿರ್ಬೋದು. ಬೋರಿಂಗ್ ಹಾಸ್ಪಿಟ್ಲಲ್ಲಿ ಕಾಂಪೌಂಡ್ ಕುಸಿದು 8 ಜನ ತೀರೋಗ್ಬಿಟ್ರು. ಗೌರ್ಮೆಂಟು ಘೋಷಣೆ ಮಾಡ್ತಾಯಿದೆ, ಸಿದ್ದರಾಮಯ್ಯ ಗೌರ್ಮೆಂಟ್ ಇರೋ ಟೈಮಲ್ಲಿ ಘೋಷಣೆ ಮಾಡ್ತಾವ್ರೆ, ಎಲ್ಲರಿಗೂ 5 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು. ಘೋಷಣೆ ಮಾಡೋ ಟೈಮಲ್ಲಿ ನಮ್ಮ ಸಾಹೇಬರಿಗೆ ಅದು ಏನಾಯಿತು ಎತ್ತಾಗ ಗೊತ್ತಿಲ್ಲ, ನೈಟೆಲ್ಲ ನಿದ್ದೆನೇ ಬಂದಿಲ್ಲ, ಡೆಲ್ಲಿಯಲ್ಲಿದ್ದರು ಅವರು. ಡೆಲ್ಲಿಯಿಂದ ಆಚೆ ಬಂದು ಬೋರಿಂಗ್ ಹಾಸ್ಪಿಟ್ಲ್ ಹತ್ರ ವಿಸಿಟ್ ಕೊಟ್ಟು ಅಲ್ಲಿಂದ ಸ್ಟ್ರೈಟಾಗಿ ಮನೆಗೆ ಹೋಗಿ ಏನು ಅವರಿಗೆ ತುಂಬ ಇಮೋಷ್ನಲ್ ಆಗಿ ಹತ್ಬಿಟ್ರು, ಬೇಜಾರಾಗ್ಬಿಡ್ತು. ನಾವೆಲ್ಲ ಕಣ್ಣಿಂದ ನೋಡಿದ್ದೀವಿ, ಬೇಜಾರಾಗ್ಬಿಡ್ತು. ಆಮೇಲೆ ಅವತ್ತಿನ ದಿವಸನೇ ನೈಟು ಡಿಸೈಡ್ ಮಾಡಿ ಬೆಳಗ್ಗೆ ಬಂದು ನಮಗೆಲ್ಲ ಹೇಳ್ಬಿಟ್ರು, ಗೌರ್ಮೆಂಟ್ ಏನಾದರೂ ಕೊಡಲಿ, ನಮ್ಮ ಮಕ್ಕಳು, ನಮ್ಮ ಜನ, ಅವರು ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾರೇ ಇರಲಿ, ನಮ್ಮ ಜನ, ಅವ್ರಿಗೆ ನಾವು ಖಂಡಿತವಾಗಿ ಏನಾದರೂ ನನ್ನ ಕಡೆಯಿಂದ ಹೆಲ್ಪ್ ಆಗಬೇಕಂತ 8 ಜನಕ್ಕೆ 5 ಲಕ್ಷ ಅವರೇ ಮಾಡಿದ್ದಾರೆ. ನಾವು ಪೂಜೆ ಮಾಡಿ ಅವ್ರಿಗೋಸ್ಕರ ಮಿನಿಸ್ಟ್ರಿಗೋಸ್ಕರ ಕೇಳ್ತಾ ಇದ್ದೀವಿ, ನೀವು ಅವ್ರಗಳ ಜೊತೆಯಲ್ಲಿ ಯಾರ್ಯಾರೆಲ್ಲ ಕಾರ್ಯವಹಿಸ್ತಾ ಇದ್ರು ಅವರೆಲ್ಲ ಅವ್ರಿಗೋಸ್ಕರ ಹಿಂದೂಗಳಾಗಿದ್ದರೆ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೋಸ್ಕರ ಬೇಡ್ಕೊಂಡು ರಿಜ್ವಾನ್ ಅರ್ಷದ್ ಅವ್ರಿಗೆ ಮಂತ್ರಿ ಸಿಗ್ಬೇಕಂತ ಬೇಡ್ಕೊಳ್ಳಿ. ಕ್ರಿಶ್ಚಿಯನ್ ಆದರೆ ಚರ್ಚಿಗೆ ಹೋಗಿ ಪ್ರೇಯರ್ ಮಾಡಿ ಅವ್ರಿಗೋಸ್ಕರ ಮಂತ್ರಿ ಆಗಬೇಕು, ರಿಜ್ವಾನ್ ಮಂತ್ರಿ ಆಗಬೇಕಂತ ಪ್ರೇಯರ್ ಮಾಡ್ಕೊಳ್ಳಿ. ಅದೇ ಥರ ಶುಕ್ರವಾರ ನಮ್ಮ ಮುಸ್ಲಿಮ್ ಅವರು ನಮಾಜ್ಗೆ ಹೋಗೋವರು ಅವತ್ತಿನ ದಿವಸ ನಮ್ಮ ರಿಜ್ವಾನ್ ಅರ್ಷದ್ ಸಾಹೇಬ್ರಿಗೆ ಕ್ಯಾಬಿನೆಟಲ್ಲಿ ಮಿನಿಸ್ಟ್ರು ಸಿಗಬೇಕಂತ ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೆ ದುವಾ ಮಾಡ್ಕೊಳ್ಳಿ ಅಂತ ಹೇಳಿ, ಆ ಭಗವಂತನಿಂದ ಇನ್ನೊಂದು ಸಲ ಅವ್ರಿಗೆ ಮಿನಿಸ್ಟ್ರು ಸಿಗಬೇಕು. ನಮ್ಮೆಲ್ಲರೂ ಕೋರಿಕೆನೇ ಅದಕ್ಕೋಸ್ಕರ ಅವ್ರಿಗೆ ಮಿನಿಸ್ಟ್ರು ಸಿಕ್ಕಲೇಬೇಕು, ಆ ಭಗವಂತ ಅವ್ರಿಗೆ ಮಿನಿಸ್ಟ್ರು ಮಾಡಿಸ್ಬೇಕು. ಇದೇ ಅವ್ರು ಮಿನಿಸ್ಟ್ರ್ ಆದ್ರ ಮೇಲೆ ಇದೇ ದೇವಸ್ಥಾನಕ್ಕೆ ಎಷ್ಟೋ ಕೆಲಸಗಳು ಮಾಡಿದ್ದಾರೆ, ಎಲ್ಲ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾ ಬರ್ತಾವ್ರೆ. ಆದ್ದರಿಂದ ಅವರಿಗೆ ಮಿನಿಸ್ಟ್ರ್ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಜೊತೆಯಲ್ಲಿ ಬಂದಿರೋರು, ನಮ್ಮ ಕಾರ್ಯಕರ್ತರು, ನಮ್ಮ ವಾರ್ಡ್ ಪ್ರೆಸಿಡೆಂಟು, ಮತ್ತು ನಮ್ಮ ಬ್ಲಾಕ್ ಪ್ರೆಸಿಡೆಂಟು, ಮತ್ತು ನಮ್ಮ ಫ್ರೆಂಡ್ಸು, ನಮ್ಮ ಶಶಿ, ನಮ್ಮ ಕಾರ್ತಿಕು, ಮತ್ತು ನಮ್ಮ ಧನರಾಜು, ನಮ್ಮ ಕಾಣಿಯನ್ನ, ಮತ್ತು విజి, ಇವರೆಲ್ಲ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ కಡೆಯಿಂದ ధన్యవాదాలు ಹೇಳಿ. ఎన్ని సంవత్సరాల కన్నా ఇప్పుడు అన్ని రోడ్లు అన్ని లెక్కల బాగా వచ్చింది. ఇప్పుడు మంచి పేరు ఉంది ఆయనకు. మంచి మినిస్టర్ పోస్ట్ ఒకటి ఇస్తే అందరికీ ధన్యవాదాలు. ಇಲ್ಲಿ ಬಂದಿರೋಂಥ ಏನಕ್ಕೆ ಅಂದರೆ ನಮ್ಮ ರಿಜ್ವಾನ್ ಅರ್ಷದ್ಗೆ ಕ್ಯಾಬಿನೆಟ್ ಮಿನಿಸ್ಟರ್ ಬೇಕಂತ ನಾವೆಲ್ಲ ಬಂದಿದ್ದೀವಿ. ಇಲ್ಲಿ ಶಿವನ ಹತ್ರ ಹೋಗಿ ಒಂದು ಅರ್ಚನೆ ಮಾಡಿದ್ದೀವಿ. ಯಾಕಂದರೆ ಅವರು ಈ ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಲ್ಲಿ ಬಂದ ತಕ್ಷಣ 30 ವರ್ಷ ಕೆಲಸ ಯಾರೂ ಮಾಡಿಲ್ಲ. ಆ ಯಪ್ಪ ಎಲ್ಲ ಕೆಲಸನೂ ಮಾಡಿದ್ದಾರೆ. ಫುಟ್ಬಾಲ್ ಸ್ಟೇಡಿಯಮ್ದು ಹಿಡಿದು, ಸ್ಲಮ್ ಬೋರ್ಡ್ ಕ್ವಾರ್ಟರ್ಸಿಂದ ಹಿಡಿದು, ಚೌಟಿಯಿಂದ ಹಿಡಿದು, ಸ್ಯಾನಿಟರಿಯಿಂದ ಹಿಡಿದು, ಪೈಪ್ ಹಾಕೋದು, ನೀರು ಸಮಸ್ಯೆ, ಎಲ್ಲ ಸಮಸ್ಯೆನೇ ಅವ್ರು ಮಾಡಿದ್ದಾರೆ. ಇಲ್ಲಿ ಆ ಯಪ್ಪ ಕೊಡೋದು ಏನು ತಪ್ಪೇ ಇಲ್ಲ. ಯಾಕಂದರೆ ಇಂಥ ವ್ಯಕ್ತಿ ನಮ್ಮ ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿಗೆ ಸಿಕ್ಕಿದ್ದಾರೆ. 30 ವರ್ಷ ಯಾರು ಆ ಕೆಲಸ ಮಾಡಿಲ್ಲ. ಆ ಯಪ್ಪ ಬಂದಿದ್ದ ತಕ್ಷಣ ಈ ಕೆಲಸ ಎಲ್ಲ ನಡೀತಾ ಇದೆ. ಇಲ್ಲಿ ಅಷ್ಟೊಂದು ಶಿವಾಜಿನಗರ ಡೆವಲಪ್ಮೆಂಟ್ ಆಗಿದೆ. ಅವ್ರ ಮುಂದೆ ನಿಂತ್ಕೊಂಡು ನಾವೆಲ್ಲ ಮಾತಾಡ್ತೀವಿ. ಇಡೀ ಶಿವಾಜಿನಗರ ಬರ್ತೀವಿ ಅವ್ರ ಹಿಂದೆ.
ಏನು ತೊಂದರೆನೇ ಇಲ್ಲ. ಅವ್ರು ಬೇಡಿಕೆ ಏನು ಸರ್ ಈಗ? ನಮ್ಮ ಬೇಡಿಕೆ ಏನಂದರೆ ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಒಂದು ಮಾಡಬೇಕು, ಡಿ ಕೆ ಸಾಹೇಬ್ರು ಅವ್ರ ಕಡೆಯಿಂದ ಅವರು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು. ನಾವು ಅವ್ರ ಸಪೋರ್ಟ್ ಕೊಟ್ಟರೆ ಅವ್ರು ಇಲ್ಲೆಲ್ಲ ಶಿವಾಜಿನಗರ ಇನ್ನೂ ಡೆವಲಪ್ಮೆಂಟ್ ಮಾಡ್ತಾರೆ. ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು. ರಿಜ್ವಾನ್ ಅರ್ಷದ್ ಸರ್ 2 ಸಲ MLA ಆಗಿದ್ದಾರೆ, ಒಂದು ಬೈ ಎಲೆಕ್ಷನ್ನಲ್ಲಿ ಮತ್ತೆ ಕಂಟಿನ್ಯೂ ಆಗಿದ್ದಾರೆ. ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಮುರುಗನ ಇವತ್ತು ಪೂಜೆ ಇದ್ದರು, ಅವರು ಮಿನಿಸ್ಟರ್ ಆಗಲಿ ಅಂತ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಸರ್ಗೆ. ಅವ್ರು ನಮಗೂ ಆಸೆ ಇದೆ ಅವ್ರು ಮಿನಿಸ್ಟರ್ ಆಗಿ ಇಲ್ಲಿ ಕೆಲಸ ಮಾಡಬೇಕಂತ. ಹಲ್ಸೂರು ಅಂತ ಅಲ್ಲ, ಇಡೀ ಶಿವಾಜಿನಗರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಮಿನಿಸ್ಟರ್ ಆಗಿ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ನಮ್ಮ ಆಸೆ. ಇಡೀ ಕರ್ನಾಟಕದಲ್ಲಿ ಫ್ಯಾನ್ ಫಾಲೋಯಿಂಗ್ಸ್ ತುಂಬ ಇದೆ ಅವ್ರಿಗೆ. ಅವ್ರು ಇದೇ ಥರ ಬೆಳಿಬೇಕು, ಇದೇ ಥರ ಇನ್ನೂ ಮೇಲೆಗೆ ಹೋಗ್ಬೇಕಂತ ಆಸೆ.